ಸರ್ವಶಕ್ತಿಗಳನ್ನು ಆದಿಯಲ್ಲಿ ಭಕ್ತಿಯಿಂದ ಮನಸ್ಸನ್ನು ನೆನೆಸ್ಕೊಳ್ತೇವೆ. ತಮಗೆಲ್ಲರಿಗೂ ತಿಳಿದಿರುವಂತೆ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಪರೇಟಿವ್ ಸಂಸ್ಥೆ ತನ್ನ ಸಾರ್ಥಕ 30 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸ್ತಾ ಇದೀಗ ತಿಂಶತಿ ಸಂಭ್ರಮಾಚರಣೆ 30 ವರ್ಷಗಳ ಸಾರ್ಥಕ ಸೇವೆಯನ್ನು ಸಲ್ಲಿಸುವಂಥ ಒಂದು ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ದೃಷ್ಟಿಯಲ್ಲಿ ನಾಳೆ 26ನೇ ತಾರೀಕು ನಡೆಯಲಿರುವಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷರು ಆಡಳಿತ ಮಂಡಳಿ ಪತ್ರಿಕಾಗೋಷ್ಠಿಯನ್ನು ಕರೆದು ಆ ಮುಖೇನ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದೆ. ಕಳೆದ 30 ವರ್ಷಗಳ ಇತಿಹಾಸವನ್ನು ಅವಲೋಕಿಸಿದಾಗ ಕಾರ್ಕಳದ ಮಾಧ್ಯಮ ಮಿತ್ರರು ನಮ್ಮೊಂದಿಗೆ ಬಹಳ ಪೂರಕವಾಗಿ ಸ್ಪಂದಿಸಿದವರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾದ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮೆರುಗುಗೊಳಿಸಿದವರು, ನಮ್ಮನ್ನೆಲ್ಲ ತಿದ್ದಿ ತೀಡಿ ನಮಗೆ ಸರಿಯಾದ ಸಮಯಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಟ್ಟವರು, ನಮ್ಮಲ್ಲಿರುವಂತಹ ಒಳ್ಳೆಯ ವಿಶೇಷತೆಗಳನ್ನು ಸಾರ್ವಜನಿಕವಾಗಿ ಪ್ರಶಂಸೆ ಕೊಟ್ಟವರು ಹಾಗೂ ನಮ್ಮಲ್ಲಿದ್ದಂಥ ಕೊರತೆಗಳನ್ನು ಅತ್ಯಂತ ಖಾಸಗಿಯಾಗಿ ನಮ್ಮೊಂದಿಗೆ ತಿಳಿಸಿ ನಮ್ಮನ್ನು ಬೆಳೆಸಿದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರು ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ತಮ್ಮನ್ನು ಅತ್ಯಂತ ವಿನೀತರಾಗಿ ವಿನಮ್ರರಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮುಖ್ಯವಾಗಿ ಇದೊಂದು 30ನೇ ವರ್ಷದ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ನಮ್ಮ ಈ ಸಂಸ್ಥೆ 1996ನೇ ಇಸ್ವಿಯಲ್ಲಿ ನಮ್ಮ ಇಲ್ಲಿಗೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂಥ ಲಕ್ಷ್ಮೀ ಪ್ರಸಾದ್ ಕಟ್ಟಡದಲ್ಲಿ ಕೇವಲ 3,000 ಚದರಡಿಯ ಒಂದು 300 ಚದರಡಿಯ ಒಂದು ಸಣ್ಣ ಬಾಡಿಗೆ ಕಟ್ಟಡದಲ್ಲಿ ಕೇವಲ 3 ಲಕ್ಷ ರೂಪಾಯಿ ಮೂಲ ಪಾಲು ಬಂಡವಾಳದೊಂದಿಗೆ 400 ಸದಸ್ಯ ಬಲದೊಂದಿಗೆ ಪ್ರಾರಂಭ ಹೊಂದಿತು. ಪ್ರಾರಂಭಿಕ ಹಂತದಲ್ಲಿ ನಮ್ಮ ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಕಡ್ತಲ ರವೀಂದ್ರ ನಾಯಕರವರು ನಮ್ಮ ನೇತೃತ್ವ ವಹಿಸಿದರು. ಮತ್ತು 3 ವರ್ಷಗಳ ನಂತರ ಆ ಜವಾಬ್ದಾರಿ ನಮಗೆ ನಮ್ಮ ನಿರ್ದೇಶಕರು ಕೊಟ್ಟರು. ಹೀಗೆ ನಿರಂತರ ಅಭಿವೃದ್ಧಿ ಸಾಧಿಸಿದಂಥ ನಮ್ಮ ಸಂಸ್ಥೆ 2000 ಇಸವಿಯಲ್ಲಿ ಹೊಸ ಶಾಖೆಗಳನ್ನು ಪ್ರಾರಂಭಿಸುವ ಒಂದು ನಿರ್ಣಯಿಸಿ ಅದರಂತೆ ಈಗ ಶಾಖೆಗಳು ಒಟ್ಟು ನಮ್ಮ ಕೇಂದ್ರ ಕಚೇರಿ ಸೇರಿ 8 ಶಾಖೆಗಳನ್ನು ನಾವು ಕಾರ್ಕಳ ತಾಲೂಕು, ಉಡುಪಿ ತಾಲೂಕು, ಹೆಬ್ರಿ ಹಾಗೂ ಕಾಪು ಹೀಗೆ 8 ಶಾಖೆಗಳನ್ನು ಕಾರ್ಕಳದ ಆಯಕಟ್ಟಿನ ಜಾಗದಲ್ಲಿ ನಾವು ಕಾರ್ಯಾರಂಭಿಸಿ ಎಲ್ಲ ಶಾಖೆಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇವೆ. ಅದೇ ರೀತಿ 1966ರಲ್ಲಿ ಪ್ರಾರಂಭವಾದಂಥ ನಮ್ಮ ಸಂಸ್ಥೆ 2006ರಲ್ಲಿ ಒಂದು ಮೈಲಿಗಲ್ಲು ಎನ್ನುವಂತೆ ನಮ್ಮ ಈ ಕೇಂದ್ರ ಕಚೇರಿ ಕಟ್ಟಡವನ್ನು 17 ಸೆನ್ಸ್ ಜಾಗ ಖರೀದಿಸಿ ನಾವು ಸುಂದರವಾಗಿ ನಿರ್ಮಿಸಿದ್ದು. ಅದು ಕೂಡ ಆ ಕಾಲಘಟ್ಟದಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಕಾರ್ಕಳದ ಮಟ್ಟಿಗೆ ಅದೊಂದು ದಾಖಲೆ ಅಂತ ನಮೂದಿಸಿದರು. ಅದೇ ರೀತಿ 2016ರಲ್ಲಿ ಇದೇ ಕಟ್ಟಡಕ್ಕೆ ಮೇಲ್ಛಾವಣಿ ರಚಿಸಿ ನಾವು ಸಭಾಭವನ ರಚಿಸಿ ಸುಮಾರು 700 ಸಭಾ ಆಸನ ಇರುವಂಥ ಕಟ್ಟಡವನ್ನು ರಚಿಸಿ ಅದನ್ನು ಕೂಡ ಲೋಕಾರ್ಪಣೆ ಮಾಡಿದೆವು. ಅದು ಕೂಡ ತುಂಬ ಈ ಸಹಕಾರಿ ಕ್ಷೇತ್ರಕ್ಕೆ ಒಂದು ಮಾದರಿಯಾಗಿತ್ತು. ಈಗ 2026ರಲ್ಲಿ ಸರಿಯಾಗಿ ನಾವು ಪ್ರತಿ 10 ವರ್ಷಕ್ಕೆ ಒಂದೊಂದು ಸಾಧನೆ, ಒಂದೊಂದು ಜನರಿಗೆ ವಿಶ್ವಾಸಾರ್ಹತೆ ಗಳಿಸುವಂಥ ಒಂದೊಂದು ಸಾಧನೆಯನ್ನು ನಮ್ಮ ಸಂಸ್ಥೆ ದಾಖಲಿಸಿದೆ. ಇದೇ 2026ರಲ್ಲಿ ನಾಳಿದ್ದು 26ನೇ ತಾರೀಕಿನಂದು ನಮ್ಮ ವಾಣಿಜ್ಯ ಸಂಕೀರ್ಣ ಸುಮಾರು 14-15 ಕೋಟಿ ವೆಚ್ಚದಲ್ಲಿ ಇದು ನಿರ್ಮಾಣಗೊಳ್ತಾ ಇದೆ. ಈ ವಾಣಿಜ್ಯ ಸಂಕೀರ್ಣ ನಾಳಿದ್ದು ಲೋಕಾರ್ಪಣೆಗೊಳ್ಳಲಿದೆ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ. ಅದೇ ರೀತಿ ನಮ್ಮ ಇಂದಿನ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ನಾವು ಅವಲೋಕಿಸಿದರೆ ಪ್ರಾರಂಭದಲ್ಲಿ ಕೇವಲ 3 ಲಕ್ಷ ಪಾಲು ಬಂಡವಾಳದೊಂದಿಗೆ ಪ್ರಾರಂಭವಾದ ನಮ್ಮ ಈ ಸಂಸ್ಥೆ ಈಗ ಈ ವರ್ಷದ ಆರ್ಥಿಕ ಅಂತ್ಯಕ್ಕೆ ನಾವು 254 ಕೋಟಿ ಠೇವಣಿ, 4.80 ಕೋಟಿ ಪಾಲು ಬಂಡವಾಳ ಹಾಗೂ ನಮ್ಮ ಠೇವಣಿಯಲ್ಲಿ 211 ಕೋಟಿ ರೂಪಾಯಿ ನಾವು ಸಾಲವಾಗಿ ಹೊರಬಾಕಿ ಸಾಲ ಕೂಡ ಹೊಂದಿರ್ತೇವೆ. ಒಟ್ಟು ನಮ್ಮ ಸಂಸ್ಥೆಯ ದುಡಿಮೆ ಬಂಡವಾಳ 290 ಕೋಟಿ ಹೊಂದಿದೆ. ಈ 30 ವರ್ಷದ ಅವಧಿಯಲ್ಲಿ ಈ ಸಂಸ್ಥೆ ಎಷ್ಟು ಬೆಳೆಯಿತು ಎಂಬುದಕ್ಕೆ ಇದೇ ಒಂದು ನಿದರ್ಶನ. ಅಲ್ಲದೆ ಸಾಧಾರಣ ನಮ್ಮ 1 ವರ್ಷದ ವ್ಯವಹಾರ ಈ ವರ್ಷ ನಾವು ದಾಖಲೆ ಮಟ್ಟದ ಸರ್ವಾಂಗೀಣ ದಾಖಲೆಯನ್ನು ನಾವು ದಾಖಲಿಸಿದ್ದೇವೆ. ವರ್ಷಕ್ಕೆ 1151 ಕೋಟಿಗೂ ಮೀರಿ ವಾರ್ಷಿಕ ವ್ಯವಹಾರ ನಡೆಸಿ ಈ ವರ್ಷ ನಮ್ಮ ಹೊಸ 1000 ದಾಟಿದಂಥ ಹೊಸ ದಾಖಲೆಯನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿ ಕಳೆದ ಆರ್ಥಿಕ ವರ್ಷದಲ್ಲಿ 5.02 ಕೋಟಿ ಲಾಭವನ್ನು ಕೂಡ ನಿವ್ವಳ ಲಾಭ ನಮ್ಮ ಸಂಸ್ಥೆ ಗಳಿಸಿದೆ. ಇದೆಲ್ಲ ಉತ್ತಮ ಫಲಿತಾಂಶದ ಲಕ್ಷಣಗಳು. ಅದೇ ರೀತಿ ನಮ್ಮ ಸಂಸ್ಥೆ ನಮ್ಮ ವ್ಯವಹಾರದಲ್ಲಿ ನಮ್ಮ ಲೆಕ್ಕ ಪರಿಶೋಧನೆಯಲ್ಲಿ ಕೂಡ ನಾವು ಪ್ರತಿ ವರ್ಷ ಎ ವರ್ಗದ ಗೌರವಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಅದು ಕೂಡ ನಮ್ಮ ಸಂಸ್ಥೆಯ ಆರ್ಥಿಕ ಸ್ಥಿರತೆಯ ಬಗ್ಗೆ ಒಂದು ನಿದರ್ಶನ. ಅದೇ ರೀತಿ
ನಾವು ಸದಸ್ಯರಿಗೆ ಅವರ ವಿನಿಯೋಗಿಸಿದ ಪಾಲು ಬಂಡವಾಳ ಕೂಡ ಸೂಕ್ತವಾದ ಡಿವಿಡೆಂಡ್ ನೀಡುವುದರೊಂದಿಗೆ ಪಾಲು ಮುನಾಫೆ ನೀಡುವುದರೊಂದಿಗೆ ಅವರಿಗೆ ಕೂಡ ಅವರ ಪಾಲು ಬಂಡವಾಳಕ್ಕೆ ಸರಿಯಾದ ಡಿವಿಡೆಂಡ್ ನೀಡ್ತಾ ಇದ್ದೇವೆ. ಅದು ಕೂಡ ನಾವು 15% 25% ನೀಡ್ತಾ ಇದ್ದೇವೆ. ಪ್ರತಿ ವರ್ಷ ವ್ಯತ್ಯಾಸ ಆಗ್ತದೆ, ನೀಡ್ತಾ ಇದ್ದೇವೆ. ಅದೇ ರೀತಿ ನಾವು ಕೇವಲ ಆರ್ಥಿಕ ವ್ಯವಹಾರಕ್ಕೆ ಸೀಮಿತ ಇರದೆ ನಾವು ಸಮಾಜಮುಖಿಯಾದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಮ್ಮ ಕಾರ್ಯಕ್ರಮ ಜಾಸ್ತಿ ಇರ್ತದೆ. ಯಾಕೆಂದರೆ ನಿಜವಾಗಿ ಅದು ಎರಡು ನಮ್ಮ ಸಮಾಜದ ಕಣ್ಣುಗಳು. ಈ ರೀತಿ ಆ ಎರಡು ವಿಭಾಗದಲ್ಲಿ ನಮ್ಮ ಸೇವೆ ಜಾಸ್ತಿ ಇದೆ. ನನಗೆ ಅನಿಸ್ತದೆ ಸುಮಾರು ನಾವು ಪ್ರಾರಂಭದ 10 ವರ್ಷದಲ್ಲಿ ನಾವು ಆ ಬಗ್ಗೆ ಹೆಚ್ಚು ಕಾರ್ಯಕ್ರಮ ಹಾಕಿಕೊಳ್ಳಲಿದ್ರು. ನಂತರದ 20 ವರ್ಷದಲ್ಲಿ ನಿರಂತರ ವರ್ಷಕ್ಕೆ ಹಲವಾರು ಕಾರ್ಯಕ್ರಮವನ್ನು ಹಾಕಿ ಪ್ರಾಯಶಃ ಈ ವರ್ಷದ ಒಟ್ಟಿಗೆ ಸೇರಿದರೆ ಸುಮಾರು 2.5 ಕೋಟಿಯಷ್ಟು ಹಣವನ್ನು ನಾವು ಈ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ವಿನಿಯೋಗಿಸಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತದೆ. ಈ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ವಿವಿಧ ಸೇವೆಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗೋದ್ರಿಂದಾಗಿ ಜನರು ನಮ್ಮನ್ನು ಸ್ವೀಕರಿಸಿದ್ದಾರೆ ಮತ್ತು ನಮ್ಮ ಸಿಬ್ಬಂದಿಗಳ ತುಂಬ ನಗುಮುಖದ ಸೇವೆ ಮತ್ತು ಶೀಘ್ರ ಸೇವೆ. ಅದೇ ರೀತಿ ನಾವು ಎಲ್ಲ ಆಧುನಿಕ ತಂತ್ರಜ್ಞಾನವನ್ನು ಎಲ್ಲ ಹಂತಗಳಲ್ಲಿ ಬಳಸಿಕೊಂಡು ಗ್ರಾಹಕರಿಗೆ ಅತಿ ಶೀಘ್ರವಾದ ಸೇವೆ ಮತ್ತು ಅವರಿಗೆ ಸೌಲಭ್ಯ ನೀಡುವಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರ ಶ್ರಮ ಕೂಡ ತುಂಬ ಮಹತ್ವದಾಗಿದೆ. ಹೀಗೆ ನಿರಂತರ ಅಭಿವೃದ್ಧಿ ಸಾಧಿಸ್ತಾ ಬಹುಶಃ ಈ ಅವಧಿಯಲ್ಲಿ ನಾವು ಸರ್ಕಾರ ಅಥವಾ ಸಹಕಾರಿ ಇಲಾಖೆಯಿಂದ ಕೂಡ ತುಂಬ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಹೇಳೋದಾದರೆ ನಮ್ಮ ಸೊಸೈಟಿಗೆ 5 ವರ್ಷಗಳ ನಿರಂತರ ಇರ್ಬೋದು, 5 ಬಾರಿ ರಾಜ್ಯ ಮಟ್ಟದ ಅತ್ಯುತ್ತಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಅದೇ ರೀತಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಂದ ಬಹುಶಃ ನಿರಂತರವಾಗಿ ಸಾಧನಶೀಲ ಪ್ರಗತಿ ಪರ ಸೊಸೈಟಿ ಅಂತೇಳಿ ಕೂಡ ಗೌರವ ನಮಗೆ ಪ್ರಾಪ್ತವಾಗ್ತದೆ. ಅದೇ ರೀತಿ ನಮಗೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಹಕಾರಿ ಪ್ರಶಸ್ತಿ, ಅದೇ ರೀತಿ ಈ ಬಾರಿ ಸಹಕಾರ ರತ್ನ ಪ್ರಶಸ್ತಿ, ಇದು ಸಹಕಾರ ರತ್ನ ಪ್ರಶಸ್ತಿ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ. ಅದು ಕೂಡ ಈ ಸರ್ತಿ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ನಮಗೆ ಸ್ವೀಕರಿಸುವಂಥ ಭಾಗ್ಯ ಸಿಕ್ಕಿದೆ. ಈ ದೃಷ್ಟಿಯಲ್ಲಿ ನಮ್ಮ ಇಲಾಖಾ ವತಿಯಿಂದಲೂ ನಾವು ವಿವಿಧ ರೀತಿಯ ಪ್ರಶಂಸೆಗೆ ಮತ್ತು ಗುರುತಿಸಲ್ಪಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಅದೇ ರೀತಿ ಇದೆಲ್ಲಕ್ಕೂ ಪೂರಕವಾಗಿ ನಮ್ಮ ಎಲ್ಲ ಕಟ್ಟಡಗಳು ಬಹುಶಃ ನಮ್ಮ ಯಾವುದೇ ರೀತಿ ನಮ್ಮ ಹೊರ ಬ್ಯಾಂಕ್ಗಳಿಂದ ಸಾಲ ಪಡೆಯದೆ ಅಥವಾ ನಮ್ಮ ವ್ಯವಹಾರದ ಹಣವನ್ನು ಉಪಯೋಗಿಸದೆ ನಮ್ಮ ಲಾಭಾಂಶದಲ್ಲಿ ಬಂದಂಥ ಕಟ್ಟಡ ನಿಧಿಯಿಂದಲೇ ಸಂಗ್ರಹಿಸಿಟ್ಟ ಹಣದಲ್ಲಿ ನಮ್ಮ ಕಟ್ಟಡಗಳು ಆಗಿವೆ. ನಾವು ಯಾವುದೇ ರೀತಿಯಲ್ಲಿ ಬೇರೆಯವರನ್ನು ಸಾಲ ಪಡೆದುಕೊಂಡು ಮಾಡಲಿಲ್ಲ. ಇದು ಕೂಡ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಇದು ಸಾಧ್ಯ ಎಂಬುದು ನಮಗೆ ಜನರಿಗೆ ತಿಳಿಪಡಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ನಮ್ಮ ನೂತನ ವಾಣಿಜ್ಯ ಸಂಕಿರಣಕ್ಕೆ ಸಹಕಾರ ಸಿಂಧೂರ ಅಂತೇಳಿ ನಾವು ನಾಮಾಂಕಿತ ಮಾಡಿದ್ದೇವೆ. ಇದರಲ್ಲಿ ಕೂಡ ಒಂದು ಅರ್ಥ ಉಂಟು. ಯಾಕೆಂದರೆ ಒಂದು ಸಹಕಾರಿ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿಸ್ವಾರ್ಥ ಸೇವೆಯಿಂದ ಮಾಡಿದರೆ ಇದು ಒಂದು ಗೌರವಕ್ಕೆ ಪ್ರಾಪ್ತ ಆಗ್ತದೆ. ಅಂದರೆ ಸಿಂಧೂರ ಅಂದರೆ ತಿಲಕ ಅಂಥೇಳಿ ಅದರ ಅರ್ಥ ನಮಗೆ ತಿಳಿದ ಮಟ್ಟಿಗೆ ಇವತ್ತು ಇದು ಸಹಕಾರಿ ಕ್ಷೇತ್ರಕ್ಕೊಂದು ತಿಲಕ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಅದನ್ನು ಇಟ್ಟಿದ್ದೇವೆ. ಅದೇ ರೀತಿ ಇನ್ನೊಂದು ವಿಶೇಷ ಅಂದರೆ ಈ ಇಡೀ ನಮ್ಮ ಕಟ್ಟಡ ಈಗಾಗಲೇ ಸುಮಾರು 97% ಬಾಡಿಗೆಗೆ ಕೊಟ್ಟಾಗಿದೆ. ಅದೆಲ್ಲ ಸಂಬಂಧಪಟ್ಟ ಒಪ್ಪಂದಗಳಾಗಿವೆ. ಇದು ಬಹುಶಃ ನಮ್ಮ ಮುಂದಿನ ಮೇ ಅಥವಾ ಜೂನ್ ಪ್ರಥಮ ತಿಂಗಳಲ್ಲಿ ಎಲ್ಲ ಉದ್ಯಮಗಳು ಕಾರ್ಯನಿರ್ವಹಿಸಲಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಮಾಲ್ ವಿಶಾಲ್ ಮೆಗಾ ಮಾಲ್, ಅದು ಪ್ರಥಮ ಬಾರಿ ಈಗ ಉಡುಪಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದೇ ಇರುವುದು. ಈಗ ನಮ್ಮ ಉಡುಪಿಯಿಂದ ನಮ್ಮ ಕಾರ್ಕಳದಲ್ಲಿ ಕೂಡ ಬರ್ತಾ ಇದೆ ಅಂತ ಹೇಳಿಕ್ಕೆ ತುಂಬ ಸಂತೋಷ. ಅದೇ ರೀತಿ ನಮ್ಮ ಉಭಯ ಜಿಲ್ಲೆಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಭಾರತ್ ಸಿನಿಮಾಸ್, ಇದು ಕೂಡ ನಮ್ಮ ಕಟ್ಟಡಕ್ಕೆ ಬರ್ತಾ ಉಂಟು. ಅದೇ ರೀತಿ ಹೊಸ ಉದ್ಯಮಿ ಒಬ್ಬರು ಯುವ ಉದ್ಯಮಿಯವರು ಇಲ್ಲಿ ಆಧುನಿಕ ತಂತ್ರಜ್ಞಾನ ಅಥವಾ ಆಧುನಿಕ ವ್ಯವಸ್ಥೆಗಳೊಂದಿಗೆ ಜನರಿಗೆ ಬೇಕಾಗುವಂಥ ಡಿಜಿಟಲ್ ಸೌಲಭ್ಯಗಳಂಥ ಎಲೆಕ್ಟ್ರಾನಿಕ್ಸ್ ಶಾಪ್, ಅದೇ ರೀತಿ ಅದರೊಂದಿಗೆ ಫರ್ನಿಚರ್, ಹೀಗೆ ಫರ್ನಿಚರ್ ಶೋರೂಮ್, ಈ ರೀತಿ ಇದು ಕೂಡ ಕಾರ್ಕಳಕ್ಕೆ ಭಾರಿ ಅಪರೂಪವಾದದ್ದು. ಈ ದೃಷ್ಟಿಯಲ್ಲಿ ನಾವು ನೋಡಿದ ನಮಗೊಂದು ಕಲ್ಪನೆ ಇತ್ತು. ಯಾಕೆಂದರೆ ನಮ್ಮ ಕಾರ್ಕಳದಲ್ಲಿ ಇಲ್ಲದ ವ್ಯವಸ್ಥೆಯನ್ನು ಇಲ್ಲಿ ತರಬೇಕಂತೇಳಿ ಹಿಂದಿನ ನಾವು ಹೇಳ್ತಾ ಇದ್ದೆವು, ಇದ್ದದನ್ನೇ ಮಾಡೋದಲ್ಲ, ಹೊಸ ವ್ಯವಸ್ಥೆ ತರಬೇಕಂತೇಳಿ. ಈ ದೃಷ್ಟಿಯಲ್ಲಿ ನಮ್ಮಲ್ಲಿ ಬರುವಂಥ 3 ಉದ್ಯಮಗಳು ಕೂಡ ಕಾರ್ಕಳಕ್ಕೆ ಹೊಸ ರೂಪವನ್ನು ಕೊಡುವಂಥದ್ದು ಹೊಸದು. ಇದು ಕಾರ್ಕಳದ ಜನರ ಆಶೆ ಅಥವಾ ಆಕಾಂಕ್ಷೆಗಳನ್ನು ಪೂರೈಸುವ ಸಂಸ್ಥೆಗಳಾಗಿದೆ ಎಂದು ನಾವು ಭಾವಿಸ್ತಿದ್ದೇವೆ. ಅದೇ ರೀತಿ ನಮ್ಮೆಲ್ಲ ಈ ಯಶಸ್ಸು ಅಥವಾ ಪ್ರಗತಿಯನ್ನು ಸರಿಯಾಗಿ ಜನರಿಗೆ ಮುಟ್ಟಿಸುವಲ್ಲಿ ನಮ್ಮ ಮಾಧ್ಯಮ ವರ್ಗದವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಸಹಕಾರವನ್ನು ನಾವು ಮರೆಯಲು ಸಾಧ್ಯ ಇಲ್ಲ. ನಿಮಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸುತ್ತಾ, ಅದೇ ರೀತಿ ನಾಳ್ದು ಬರುವಂಥ ಆದಿತ್ಯವಾರ ನಡೆಯುವಂಥ ಈ ಲೋಕಾರ್ಪಣಾ ಕಾರ್ಯಕ್ರಮ ಮತ್ತು ತ್ರಿಂಶತಿ ಸಂಭ್ರಮ, ಈ ಕಾರ್ಯಕ್ರಮ ಕೂಡ ನಾವು ಕಾರ್ಕಳ ತಾಲೂಕಿನಾದ್ಯಂತ ತುಂಬ
ಅಂದರೆ ಹೇಳುವುದಾದರೆ 9,000ಕ್ಕೂ ಮೇರು ಆಮಂತ್ರಣ ಪತ್ರಗಳನ್ನು ನಾವು ಹಂಚಿದ್ದೇವೆ. ನಮ್ಮ ನಿರೀಕ್ಷೆ ಪ್ರಕಾರ 6,000 to 7,000 ಜನ ಸೇರ್ಬೋದು. ಅವರಿಗೆಲ್ಲರಿಗೂ ಊಟೋಪಚಾರದ ವ್ಯವಸ್ಥೆ, ವಾಹನ ನಿಲುಗಡೆ ವ್ಯವಸ್ಥೆ ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಎಲ್ಲ ಪೂರ್ವ ಸಿದ್ಧತೆಗಳು ನಮ್ಮಲ್ಲಿ ಆಗಿವೆ. ಈ ದೃಷ್ಟಿಯಲ್ಲಿ ಕಾರ್ಕಳದಲ್ಲಿ ಒಂದು ಸಹಕಾರಿ ಹಬ್ಬ ಅಥವಾ ಸಹಕಾರಿ ಕ್ಷೇತ್ರದೊಂದು ಐತಿಹಾಸಿಕ ಕಾರ್ಯಕ್ರಮ ನಾಳೆ ಜರುಗುತ್ತೆ ಅಂತ ಪೂರ್ಣ ವಿಶ್ವಾಸ ನಮಗಿದೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳು, ಮುಖ್ಯವಾಗಿ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ಸಮಾಜದ ಗುರುಗಳಾದಂಥ ಕೈವಲ್ಯ ಮಠಾಧೀಶರ ಹೆಸರಿಲ್ಲ. ಕಾರಣಾಂತರದಿಂದ ಅವರು ನಮ್ಮ ಉಡುಪಿಯಲ್ಲಿ ಮೊಕ್ಕಮಿಗೆ ಬಂದಿದ್ದರಿಂದ ಅವರು ನಿನ್ನೆ ಕೇಳಿಕೊಂಡಾಗ ಒಪ್ಪಿಕೊಂಡಿದ್ದಾರೆ. ನಮ್ಮ ಸ್ವಾಮೀಜಿಯವರು, ಅದೇ ರೀತಿ ಪೇಜಾವರ ಗುರು ಸ್ವಾಮೀಜಿಯವರು, ಅದೇ ರೀತಿ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಹಾಗೂ ನಮ್ಮ ಆಮಂತ್ರಣ ಮತ್ತು ನಮ್ಮ ಸಹಕಾರಿ ಕ್ಷೇತ್ರದ ನಮ್ಮ ನೇತಾರರು, ನಮ್ಮ ನಾಯಕರು ಹಾಗೂ ನಮ್ಮ ಮಾರ್ಗದರ್ಶಕರಾದಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮತ್ತು ಇತರ ಹಲವಾರು ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮ್ಮ ಈ ಸಮಾರಂಭದ ತೂಕ, ಗೌರವ, ಘನಸ್ಥಿತಿಯನ್ನು ಹೆಚ್ಚಿಸಿದೆ. ಈ ದೃಷ್ಟಿಯಲ್ಲಿ ನಾಳೆ ದಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾಗವಹಿಸ್ತೇನೆ ಅಂಥೇಳಿ ಅತಿಥಿಯಾಗಿ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಇದು ಕೂಡ ತುಂಬ ಸಂತೋಷ ವಿಷಯ. ಅದೇ ರೀತಿ ನಮ್ಮ ಇಲಾಖಾ ವರಿಷ್ಠರು, ಅದೇ ರೀತಿ ವಿವಿಧ ಕ್ಷೇತ್ರದ ಗಣ್ಯಮಾನ್ಯರು ಹಾಗೂ ನಮ್ಮ ಜನಪ್ರತಿನಿಧಿಗಳಾದಂಥ ಶಾಸಕರಾದಂಥ ನಮ್ಮ ಈ ಸಂಸ್ಥೆಯ ಒಬ್ಬ ಹಿತೈಷಿ ಶ್ರೀಯುತ ಸುನಿಲ್ ಕುಮಾರ್ ಹಾಗೂ ನಮ್ಮ ಕ್ರಿಯಾಶೀಲ ಸಂಸ್ಥರಾದಂಥ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಂತೋಷ ವಿಷಯ. ಅದೇ ರೀತಿ ನಮ್ಮ ಕಾರ್ಕಳದ ಒಬ್ಬ ಸಮಾಜ ಸೇವಕರು, ಒಳ್ಳೆಯ ಸಾರ್ವಜನಿಕ ಕಾರ್ಯಕರ್ತರಾದಂಥ ಶ್ರೀ ಮುನಿಯಾಲು ಉದಯಕುಮಾರ್ ಶೆಟ್ಟಿಯವರು, ಹಾಗೆ ಇಂತಹ ಗಣ್ಯ ಅತಿಥಿಗಳು, ಅದೇ ರೀತಿ ಇನ್ನಿತರ ಹಲವಾರು ಅತಿಥಿಗಳಿದ್ದಾರೆ. ಅದೇ ರೀತಿ ನಮ್ಮ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಜಯಕರ್ ಶೆಟ್ಟಿಯವರು ಹಾಗೂ ನಮ್ಮ IAS ಅಧಿಕಾರಿ ಶ್ರೀಯುತ ಸದಾಶಿವಗಳು ಹಾಗೂ ನಮ್ಮ ಹಿರಿಯ ಕೈಗಾರಿಕೆ ಅಧಿಕಾರಿಗಳಾದಂಥ ಗೋಕುಲ್ದಾಸ್ ನಾಯ್ಕ್, ಹೀಗೆ ಹೆಚ್ಚಿನ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮಗೆ ಸಂತೋಷ. ಅಂದರೆ ಅದರೊಟ್ಟಿಗೆ ಇದಕ್ಕೆ ಅತ್ಯುತ್ತಮವಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಸಂಸ್ಕಾರಯುತವಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಳವಡಿಸಬೇಕಂತೇಳಿ ನಮ್ಮ ಸಂಸ್ಥೆ ಹಿಂದಿನಿಂದಲೂ ಕಲಾವಿದರಿಗೆ, ಕಲಾ ಸಂಸ್ಥೆಗಳಿಗೆ ನಾವು ನೆರವು ನೀಡ್ತಾ ಬಂದವರು. ಅದೇ ರೀತಿ ಈ ಸಾರಿ ಕೂಡ ನಮ್ಮ ಜಿಲ್ಲೆಯ ಜನಪ್ರಿಯ ಗಾಯಕ, ತುಳುನಾಡ ಗಾನಗಂಧರ್ವ ಅಂತ ಬಿರುದಾಂಕಿತವಾದಂಥ ಕನ್ನಡ ಕಲರ್ಸ್ ಖ್ಯಾತಿಯ ಪುತ್ತೂರು ಶ್ರೀ ಜಗದೀಶಾಚಾರ್ಯರಿಂದ ಸುಮಾರು 2.5 ಗಂಟೆ ಕಾಲದ ಸಂಗೀತ ಗಾನ ಸಂಭ್ರಮ. ಅದೇ ರೀತಿ ಮಧ್ಯಾಹ್ನ 3 ಗಂಟೆಯ ನಂತರ ದಕ್ಷಿಣದ ತೆಂಕು ಮತ್ತು ಬಡಗು ತಿಟ್ಟಿನ ಖ್ಯಾತ ಆಯ್ದ ಕಲಾವಿದರ ಕೂಡುವಿಕೆಯಲ್ಲಿ ಕೃಷ್ಣಾರ್ಜುನ ಸುಧರ್ಮಾರ್ಜುನ ಸಾಂಸ್ಕೃತಿಕ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಈಗ ವಿಚಾರಣೆ ಬೆಳಿಗ್ಗೆ 8:30 ಕಾರ್ಯಕ್ರಮ ಪ್ರಾರಂಭ ಆದರೆ ರಾತ್ರಿ 8:30 ಗಂಟೆ ನಿರಂತರ 12 ಗಂಟೆ ತನಕ ಜನ ಬಂದು ಹೋಗ್ಲಿಕ್ಕೆ ಅಥವಾ ಈ ಕಾರ್ಯಕ್ರಮ ನಿರಂತರವಾಗಿರ್ತದೆ. ಊಟೋಪಚಾರ ಸತ್ಕಾರ ವ್ಯವಸ್ಥೆ ಕೂಡ ವ್ಯವಸ್ಥಿತವಾಗಿ ಮಾಡುವಂಥ ಒಂದು ವಿಚಾರ ನಾವು ನಿರ್ಣಯಕ್ಕೆ ಬಂದಿದ್ದೇವೆ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.